ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ರಾಯಲ್ ಸರ್ಕಲ್ ಬಿಎನ್ಆರ್ ಬಿಲ್ಡಿಂಗ್ನಲ್ಲಿ ನೂತನವಾಗಿ ಪ್ರಾರಂಭ ಮಾಡಿರುವ ಅನು ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಫ್ಯಾನ್ಸಿ ಸೀರೆಗಳು, ಸ್ಯಾರಿ ಶೇಪ್ ವೇರ್ಗಳು, ಕಲಂಕಾರಿ ಬ್ಲೌಸುಗಳು ಮತ್ತು ಫ್ಯಾನ್ಸಿ ನೈಟೀಸ್ ದೊರೆಯುತ್ತದೆ. ನೇಕಾರರಿಂದ ನೇರ ಮಾರಾಟ ಮಾಡುತ್ತಿದ್ದು ಪ್ರಾರಂಭೋತ್ಸವದ ಪ್ರಯುಕ್ತ 10% ಡಿಸ್ಕೌಂಟ್ ಸಹ ನೀಡಲಾಗುತ್ತದೆ. ಒಮ್ಮೆ ಸಂಪರ್ಕಿಸಿ ಅನು ಸಿಲ್ಕ್ ಆ್ಯಂಡ್ ಸ್ಯಾರೀಸ್, ಬಿಎನ್ಆರ್ ಬಿಲ್ಡಿಂಗ್, ರಾಯಲ್ ಸರ್ಕಲ್, ಅಂಜನೇ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7661939946 ಮತ್ತು 9686062349ಕ್ಕೆ ಸಂಪರ್ಕಿಸುವುದು. ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ KM ಶಿವಪ್ರಸಾದ್ ಗೆಲುವು. ಚಿಂತಾಮಣಿಯ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ KM ಶಿವಪ್ರಸಾದ್ ಬಹುಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಸಂಘದ ಕಚೇರಿಯಲ್ಲಿ ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ KM ಶಿವಪ್ರಸಾದ್ ಮತ್ತು ಪ್ರದೀಪ್ ನಾಮಪತ್ರ ಸಲ್ಲಿಸಿದ್ದರು. ಉಪಾಧ್ಯಕ್ಷ ಸ್ಥಾನಕ್ಕೆ NK ನರಸಿಂಹಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸಿರಲಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಚುನಾವಣೆಯ ನಾಮಪತ್ರ ಅವಧಿ ಮುಗಿದ ನಂತರ ಅಧ್ಯಕ್ಷರ ಚುನಾವಣೆಯಲ್ಲಿ KM ಶಿವಪ್ರಸಾದ್ಗೆ 10 ಮತಗಳು ಮತ್ತು ಪ್ರದೀಪ್ಗೆ 5 ಮತಗಳು ಮಾತ್ರ ಲಭಿಸಿದ್ದವು. ಬಹುಮತ ಪಡೆದ KM ಶಿವಪ್ರಸಾದ್ ಅವರ ಆಯ್ಕೆಯನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಏಕಮಾತ್ರ ನಾಮಫಲಿಸಿದ NK ನರಸಿಂಹಪ್ಪ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಯಾದ ಹರೀಶ್ ಕುಮಾರ್ R ಅವರು ಘೋಷಿಸಿದರು. ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ ಒಟ್ಟು 15 ಮಂದಿ ನಿರ್ದೇಶಕರ ಪೈಕಿ ಸಾಮಾನ್ಯ ಸ್ಥಾನಗಳು 13 ಮತ್ತು ಮಹಿಳಾ ಮೀಸಲು ಸ್ಥಾನಗಳು 2. ಮಹಿಳಾ ಮೀಸಲು 2 ಸ್ಥಾನಗಳ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 13 ಸ್ಥಾನಗಳಿಗೆ ಮಾರ್ಚ್ 1ರಂದು ಚುನಾವಣೆ ನಡೆದಿತ್ತು. KM ಶಿವಕುಮಾರ್ ಮತ್ತು ಪ್ರದೀಪ್ ರವರ ಬೆಂಬಲಿಗರು ಗೆಲುವು ಸಾಧಿಸಿದ್ದರು. 2ನೇ ಬಾರಿಗೆ ಆಯ್ಕೆಯಾದ ನೂತನ ಅಧ್ಯಕ್ಷ KM ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಎಲ್ಲ ನಿರ್ದೇಶಕರು ಕಳೆದ ಸಾಲಿನಲ್ಲಿ ಉತ್ತಮ ಕೆಲಸ ನಿರ್ವಹಿಸಿದ್ದಕ್ಕೆ 2ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ನನ್ನನ್ನು ಗೆಲ್ಲಿಸಿದ್ದಾರೆ. ಎಲ್ಲ ನಿರ್ದೇಶಕರಿಗೂ ಮತ್ತು ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದ ಅವರು, ಸಮಾಜದ ಮುಖಂಡರುಗಳು ನಿರ್ದೇಶಕರ ಸಹಕಾರ ತೆಗೆದುಕೊಂಡು ಸಂಘದ ಸೇವೆಯನ್ನು ಮತ್ತಷ್ಟು ಮಾಡುವುದಾಗಿ ಹೇಳಿದರು. ಇನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾದ NK ನರಸಿಂಹಪ್ಪ ಮಾತನಾಡಿ, ಎಲ್ಲ ನಿರ್ದೇಶಕರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದ ಅವರು, ಎಲ್ಲ ಅಧಿಕಾರಿಗಳ ಮತ್ತು ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸಹಕಾರದೊಂದಿಗೆ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ DM ನಾಗರಾಜ್, M ಅಂಜನಪ್ಪ, ರಾಧಾ DK ಶ್ರೀನಿವಾಸಪ್ಪ, K ವೆಂಕಟಾಚಲಪತಿ, S ಪ್ರದೀಪ್, R ಶ್ರೀನಿವಾಸ್, GV ರೆಡ್ಡಪ್ಪ, TS ಶಿವಾನಂದ್, YS ನರೇಂದ್ರ, MD ವೆಂಕಟ್, ಸುಧಾ N ರವರು ಹಾಜರಿದ್ದರು. ಗೆಲುವು ಸಾಧಿಸಿದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಿರ್ದೇಶಕರು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ಚಿಂತಾಮಣಿ ಇದರ ಆಡಳಿತ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಲುವಾಗಿ ಈ ದಿನ ಚುನಾವಣೆ ನಡೆದಿರುತ್ತದೆ. ಸದರಿ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ KM ಶಿವಪ್ರಸಾದ್ ಮತ್ತು ಪ್ರದೀಪ್ S ಇವರು ನಾಮಪತ್ರ ಸಲ್ಲಿಸಿದ್ದು, ರಹಸ್ಯ ಮತದಾನದಲ್ಲಿ KM ಶಿವಪ್ರಸಾದ್ ಅವರು 10 ಮತಗಳು ಮತ್ತು ಪ್ರದೀಪ್ S 5 ಮತಗಳನ್ನು ಪಡೆದಿರುತ್ತಾರೆ. ಆ ಮೂಲಕ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ಚಿಂತಾಮಣಿ ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ KM ಶಿವಪ್ರಸಾದ್ ಅವರು ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಣೆ ಮಾಡಿರುತ್ತೇನೆ. ಸಂಘದ ಉಪಾಧ್ಯಕ್ಷರಾಗಿ ಶ್ರೀ NK ನರಸಿಂಹಪ್ಪರವರು ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಣೆ ಮಾಡಿರುತ್ತೇನೆ. ನಮನಗಳು. ನಾನು ನಮ್ಮ ಎಲ್ಲ ಸಂಘದ ಮತದಾರರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ನಂತರ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ 15 ಜನ ನಿರ್ದೇಶಕರಿಗೂ ಸಹ ನಾನು ಆಭಾರಿಯಾಗಿದ್ದೀನಿ. ಹಾಗಾಗಿ ಹೊಸದಾಗಿ ನಾನು ಈ ಸಂಘದಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನ ಕೈಲಾದ ಮಟ್ಟಿಗೆ ಅಂದರೆ ನಾನು ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ಮತ್ತು ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳನ್ನು ಭೇಟಿಯಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನೇನು ರೂಪುರೇಷೆಗಳು ತಗೋಬೇಕು ಅವೆಲ್ಲ ಮಾಡ್ಕೋಬೇಕು. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ನಮ್ಮ ಸಮಾಜಕ್ಕೆ ಒಳ್ಳೆಯ ಉತ್ತಮ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಅಂಬೇಡ್ಕರ್ ಭವನ ಆಗಿರ್ಬೋದು, ನಮ್ಮ ಕೆಲಸಗಳು
ಚೆನ್ನಾಗಿ ಆಗ್ತಾ ಇದ್ದಾವೆ. ಹಾಗಾಗಿ ಸಮುದಾಯದ ಜೊತೆಗೆ ಅವ್ರನ್ನ ಕೂಡಿಸ್ಕೊಂಡು ನಮ್ಮ ಸಮುದಾಯ ಮತ್ತು ನಮ್ಮ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಪಣ ತೊಟ್ಟಿದ್ದೇನೆ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ನಾನು ಈ ಒಂದು ಕಾರ್ಯದಲ್ಲಿ ಮುನ್ನಡಿಬೇಕು ಅಂತೇಳಿ ಆಸೆ ಪಡ್ತೇನೆ. ಎಲ್ಲರ ಒಂದು ಆಶೀರ್ವಾದದಿಂದ ಅದು 2ನೇ ಬಾರಿ ಅಧ್ಯಕ್ಷ ಸ್ಥಾನ ಬಂದಿದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಆಭಾರಿಯಾಗಿರ್ತೀನಿ. ಸಹಕಾರ ಸಂಘವನ್ನು ಯಾವ ರೀತಿ ಏನು 5 ವರ್ಷಗಳ ಕಾಲ ಯಾವ ರೀತಿ ಮುನ್ನಡೆಸ್ಕೊಂಡು ಬಂದವು, ಅದಕ್ಕಿಂತ ಒಂದು ಹೆಚ್ಚಿನ ರೀತಿಯಲ್ಲಿ ಈ ರೀತಿ ಎಲ್ಲರ ಒಂದು ಸಹಕಾರ ತಗೊಂಡು ಯಾರೇ ನಮ್ಮ ಒಂದು ಸಮಾಜದ ಮುಖಂಡರುಗಳಾಗಿರ್ಬೋದು ಮತ್ತು ಸಂಘ ಸಂಸ್ಥೆಗಳ ಒಂದು ಮುಖಂಡರುಗಳಾಗಿರ್ಬೋದು ಎಲ್ಲರೂ ಒಂದು ಸಹಕಾರ ತಗೊಂಡು ಇನ್ನೊಂದು ಉತ್ತಮ ರೀತಿಗೆ ತಗೊಂಡೋಗ್ಬೇಕಂತ ಮೊನ್ನೆ ನಮ್ಮ ಎಲೆಕ್ಷನ್ ಅನೌನ್ಸ್ಮೆಂಟು 15 ಜನ ನಿರ್ದೇಶಕರು ಅಭಿಯಾನ ಗೆದ್ದಿದ್ವಿ. ಆವತ್ತಿನ ದಿವಸನೇ ಹೇಳ್ತೀನಿ ಅದನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತಾ ಖಂಡಿತ ಅದನ್ನು ತಗೊಂಡೋಗ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತಾಲೂಕಿನಾಗ ನಾವು ಅಫಿಷಿಯಲ್ಸ್ ಆಗಿ ನಾವು ರಾಜಕೀಯನ ಮಾತಾಡೋಲ್ಲ, ಯಾಕಂತಂದರೆ ಅದರ ಮಾತಾಡಲೂಬಾರ್ದು. ಆಗ ಯಾರೇ ಅಧಿಕಾರದಲ್ಲಿದ್ದು ಕೂಡ ಅವರ ಒಂದು ಅಂಡರಲ್ಲಿ ನಾವು ಬರ್ತೀವಿ ನೌಕರರು. ಹಾಗಾಗಿ ಮಾನ್ಯ ಮಂತ್ರಿಗಳು ನಮ್ಮ ಚಿಂತಾಮಣಿ ತಾಲೂಕರು ಆಗಿದ್ದಾರೆ, ಸಂತೋಷ. ನಮ್ಮ ಉಪಾಧ್ಯಕ್ಷರಾದಂಗೆ ಅಂಬೇಡ್ಕರ್ ಭವನ ಆಗಿರ್ಬೋದು ಅನ್ನೋದು ಸ್ವಲ್ಪ ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ನಮ್ಮ ಸಂಘಕ್ಕೂ ಕೂಡ ಅವರ ಒಂದು ಆಶೀರ್ವಾದ ಇರುತ್ತೆ ಅಂತ ನಾನು ಆಶಿಸುತ್ತಾ ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ.